ಎಸ್, ಎಲ್ಲಾ ಕಡೆ ಒಂದು ಅದ್ಭುತವಾದಂತ ರೆಸ್ಪಾನ್ಸ್ ಸಿಗ್ತಾ ಇದೆ. ಮತದಾನ ಪ್ರಕ್ರಿಯೆ ಎಂದಿನಂತೆ ನಡೀತಾ ಇದೆ. ಇನ್ನೊಂದು ಕಡೆ ಸಂಬಂಧಪಟ್ಟಂತೆ ಬಿಜೆಪಿಗೆ ಬರಲು ಕಾಂಗ್ರೆಸ್ ಜೆಡಿಎಸ್ ನಾಯಕರು ತುದಿಗಾಲಲ್ಲಿ ನಿಂತಿದ್ದಾರಂತೆ. ಬಿಜೆಪಿಗೆ ಬರಲು ಕಾಂಗ್ರೆಸ್ ಜೆಡಿಎಸ್ ನಾಯಕರು ತುದಿಗಾಲಲ್ಲಿ ನಿಂತಿದ್ದಾರೆ. ನಾವೇನು ಮಾಡ್ತಾ ಇಲ್ಲ, ಮೈತ್ರಿ ಸರ್ಕಾರವನ್ನ ನಾವು ಬೀಳ್ಸೋದಕ್ಕೆ ರೆಡಿ ಇಲ್ಲ, ಆದ್ರೆ ಅವರೇ ಬಂದ್ರೆ ನಾವೇನು ಮಾಡೋದಕ್ಕಿಲ್ಲ, ಅದೇ ವೆಲ್ಕಮ್ ಅಂತ ನಾವು ಈಗಾಗಲೇ ಈಶ್ವರಪ್ಪ ಅವರು ಹೇಳಿದ್ದಾರೆ. ಸೊ ವಿಜಯಪುರದಲ್ಲಿ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನ ನೀಡಿದ್ದಾರೆ. ಒಂದು ಕಡೆ ಶೋಭಾ ಕರಂದ್ಲಾಜೆ ಅವರು ಹೇಳಿಕೆಯನ್ನ ನೀಡ್ತಾರೆ. ತುಂಬಾ ಗುಂಪುಗಾರಿಕೆ ಆಗಿದೆಯಂತೆ ಮೈತ್ರಿ ಸರ್ಕಾರದಲ್ಲಿ, ಹೀಗಾಗಿ ಅವರು ಅಲ್ಲಿ ಗುಂಪುಗಾರಿಕೆಯಲ್ಲಿ ಇರೋದಕ್ಕೆ ರೆಡಿ ಇಲ್ಲ, ಹೀಗಾಗಿ ಬಿಜೆಪಿ ಪಕ್ಷಕ್ಕೆ ಬರ್ತಾರಂತೆ. ಅಲ್ಲ, ಈಗ ಹೇಳೋದು ಗುಂಪುಗಾರಿಕೆ ಆಗಿದೆ ಅನ್ನೋದನ್ನ ರಮೇಶ್ ಜಾರಕಿಹೊಳಿ ಅವರು ಎಲ್ಲೂ ಬಹಿರಂಗವಾಗಿ ಹೇಳ್ಕೊಂಡಿಲ್ಲ. ಅಂದ್ರೆ ಇವರು ಫೋನ್ ನಲ್ಲಿ ಏನಾದ್ರು ದೂರವಾಣಿ ಸಂಪರ್ಕದಲ್ಲಿ ಅಸಮಾಧಾನಗಳನ್ನ ಹೇಳ್ಕೊಂಡಿದ್ದಾರೆ. ಆದ್ರೆ ನಾನು ಕೇಳೋದು ಇಲ್ಲಿ ಉದ್ಭವ ಆಗೋ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಇದರ ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಯಾವುದೇ ಸರ್ಕಾರಿ ಸಭೆ ಸಮಾರಂಭಗಳಿಗೆ ಹಾಜರಾಗಲ್ಲ ಮತ್ತು ಅಲ್ಲಿ ಕ್ಷೇತ್ರದ ಜನತೆಗೆ ಸಿಗಲ್ಲ, ಇವರು ಅಸಮಾಧಾನಗಳಿದ್ದಾವೆ ಅಂತ ಹೇಳಿ ಇದೇ ಮನಸ್ಥಿತಿಯನ್ನು ಹೊಂದಿರುವಂತವರು ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಆದ ತಕ್ಷಣ ಮ್ಯಾಜಿಕ್ ಆಗಿ ಕನ್ವರ್ಟ್ ಆಗ್ಬಿಡ್ತಾರಾ? ಇವರ ತತ್ವ ಸಿದ್ಧಾಂತಗಳಿಗೆ ಒಗ್ಗಿಕೊಂಡು ಬಿಡ್ತಾರಾ? ಅವೆಲ್ಲ ಯಾವುದೂ ಇಲ್ಲ. ಸುಮ್ಮನೆ ಬಿಡಬೇಡಿ, ನಿಮ್ಮದು ಏನೋ ಒಂದು ರೈಲು ಬಿಡ್ತಾ ಹೋಗಬೇಡಿ. ಆದರೆ ವಾಸ್ತವ ಇಷ್ಟೇ, ಅವ್ರಿಗೂ ಅಧಿಕಾರ ಬೇಕಿತ್ತು, ಅದಕ್ಕೋಸ್ಕರ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರವನ್ನ ರಚನೆ ಮಾಡ್ತಾರೆ, ಭಾರತೀಯ ಜನತಾ ಪಕ್ಷವನ್ನ ದೂರ ಇಡಬೇಕು ಅನ್ನುವ ನೆಪ ಹೊಡ್ತಾರೆ. ನಿಮಗೂ ಅಷ್ಟೇ 104 ಸೀಟ್ ತೆಗೆದುಕೊಂಡಿದ್ದೇವೆ, ನಾವ್ ಯಾಕ್ರಿ ಬಹುಮತ ಇನ್ನೊಂದು ಕಡಿಮೆ ಇರ್ಬೋದು, ಆದ್ರೆ ಸಿಂಗಲ್ ಮೆಜಾರಿಟಿ ನಮಗೆ ಜಾಸ್ತಿ ಸಿಕ್ಕಿದೆ, ಮತಗಳು ಓಟ್ಗಳು ಅಥವಾ ಅಷ್ಟು ಸೀಟ್ಗಳು ನಮಗೆ ಸಿಕ್ಕಿದಾವೆ ಅಂತ ಹೇಳಿ ನಿಮಗೆ ಕೊರಗು. ಹೀಗಾಗಿ ಜನತೆಯನ್ನ ಬಲಿಪಶು ಮಾಡ್ತಿದ್ದಾರೆ. ಅವ್ರು ಬರ್ತಾರೆ, ಆದಷ್ಟು ಬೇಗನೆ ಬಿಜೆಪಿಗೆ ಬರ್ತಾರೆ. ಕರ್ನಾಟಕದಲ್ಲಿಯೂ ಬಿಜೆಪಿ ಸರ್ಕಾರ ಮೇ 23 ಏನು ಫಲಿತಾಂಶ ದೇಶದಲ್ಲಿ ಪ್ರಕಟ ಆಗ್ಲಿಕ್ಕೆ ಪ್ರಾರಂಭ ಆದಮೇಲೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡರಲ್ಲಿ ಅನೇಕರು ತುದಿಗಾಲ ಮೇಲೆ ನಿಂತಿದ್ದಾರೆ. ಅವರೆಲ್ಲಾನು ಬಿಜೆಪಿಗೆ ಬರ್ತಾರೆ. ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಮೋದಿಯವರ ಕೇಂದ್ರದಲ್ಲಿ 2ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಒಂದೇ ದಿವಸ ಗ್ಯಾಪ್ ಆಗ್ತದೆ. ಯಾಕಂದ್ರೆ ಪ್ರಧಾನಮಂತ್ರಿಗಳ ಪ್ರಮಾಣ ವಚನ ಆದ ನಂತರ ಮರುದಿವಸ ಯಡಿಯೂರಪ್ಪನವರ ಒಂದು ಪ್ರಮಾಣ ವಚನ ಕರ್ನಾಟಕದಲ್ಲಿ ಆಗ್ತದೆ. ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ, ಸಮಗ್ರ ಕರ್ನಾಟಕದ ಒಂದು ಒಳ್ಳೆಯದಕ್ಕೆ ಇವತ್ತು ಕರ್ನಾಟಕದಲ್ಲೂ ಸಹ ಸರ್ಕಾರ ಬದಲಾವಣೆ ಆಗುವಂಥ ಎಲ್ಲ ಸ್ಪಷ್ಟವಾದಂಥ ಲಕ್ಷಣಗಳು ಕಾಣಿಸ್ತವೆ. ಯಾಕಂದರೆ 28 ಲೋಕಸಭೆಗಳಲ್ಲಿ ಸುಮಾರು 22ರಿಂದ 23 ಲೋಕಸಭೆಗಳಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಗೆಲ್ತಾ ಇದ್ದೀವಿ. ಸಾಕಷ್ಟು ದಿವಸಗಳಿಂದ ಚರ್ಚೆ ನಡೆದಿದೆ. ಅವ್ರು ಬರ್ತಾರೆ, ಆದಷ್ಟು ಬೇಗನೆ ಬಿಜೆಪಿಗೆ ಬರ್ತಾರೆ. ಕರ್ನಾಟಕದಲ್ಲಿಯೂ ಬಿಜೆಪಿ ಸರ್ಕಾರ ಮೇ 23 ಏನು ಫಲಿತಾಂಶ ದೇಶದಲ್ಲಿ ಪ್ರಕಟ ಆಗ್ಲಿಕ್ಕೆ ಪ್ರಾರಂಭ ಆದಮೇಲೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಎರಡರಲ್ಲಿ ಅನೇಕರು ತುದಿಗಾಲ ಮೇಲೆ ನಿಂತಿದ್ದಾರೆ. ಅವರೆಲ್ಲಾನು ಬಿಜೆಪಿಗೆ ಬರ್ತಾರೆ. ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಮೋದಿಯವರ ಕೇಂದ್ರದಲ್ಲಿ 2ನೇ ಬಾರಿಗೆ ದೇಶದ ಪ್ರಧಾನಮಂತ್ರಿಯಾಗಿ ಒಂದೇ ದಿವಸ ಗ್ಯಾಪ್ ಆಗ್ತದೆ. ಯಾಕಂದ್ರೆ ಪ್ರಧಾನಮಂತ್ರಿಗಳ ಪ್ರಮಾಣ ವಚನ ಆದ ನಂತರ ಮರುದಿವಸ ಯಡಿಯೂರಪ್ಪನವರ ಒಂದು ಪ್ರಮಾಣ ವಚನ ಕರ್ನಾಟಕದಲ್ಲಿ ಆಗ್ತದೆ. ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ, ಸಮಗ್ರ ಕರ್ನಾಟಕದ ಒಂದು ಒಳ್ಳೆಯದಕ್ಕೆ ಇವತ್ತು ಕರ್ನಾಟಕದಲ್ಲೂ ಸಹ ಸರ್ಕಾರ ಬದಲಾವಣೆ ಆಗುವಂಥ ಎಲ್ಲ ಸ್ಪಷ್ಟವಾದಂಥ ಲಕ್ಷಣಗಳು ಕಾಣಿಸ್ತವೆ. ಯಾಕಂದರೆ 28 ಲೋಕಸಭೆಗಳಲ್ಲಿ ಸುಮಾರು 22